ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಬೆಳಗ್ಗೆ ಮೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾನ ನಡೆಯಲಿದೆ. ಇದಕ್ಕಾಗಿ ಆಯೋಗ ಕೂಡ ಸಕಲ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಈ ಮಧ್ಯೆ ನಾಳೆಯ ಮತೋತ್ಸವದ ನಡುವೆ ಇವತ್ತು ಕೂಡ ಮಾತಿನ ಕದನ ಬಹಳ ಜೋರಾಗಿ ನಡೆದಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ನಾಳೆ ಬೆಳಗ್ಗೆಯಿಂದ ಸರಿಯಾಗಿ ಮತದಾನ ಪ್ರಾರಂಭವಾಗುತ್ತೆ. ಇಲ್ಲೂ ಕೂಡ ಅಹಿತಕರ ಘಟನೆ ಆಗದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿರುವಂತದ್ದು. ರಾಜ್ಯದಲ್ಲೇ ಗಮನ ಸೆಳೆದಿರುವಂತಹ ಕ್ಷೇತ್ರ ಚನ್ನಪಟ್ಟಣ. ಮೂರು ಕ್ಷೇತ್ರಗಳಲ್ಲಿ ಭರ್ಜರಿ ಮತ ಹಬ್ಬಕ್ಕೆ ಕ್ಷಣಗಣನೆ ಶುರು. ಅಭ್ಯರ್ಥಿಗಳ ಹಣೆ ಬರಹ ಬರೆಯಲು ಸಜ್ಜಾದ ಮತದಾರ ಪ್ರಭು. ಪ್ರಚಾರ ಅಂತ್ಯವಾದ್ರ ನಿಲ್ಲದ ಮಾತಿನ ಗುಡುಗು ಸಿಡಿಲು. ಕೌಂಟ್ ಡೌನ್. ಮೂರು ಕ್ಷೇತ್ರಗಳ ಮತಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗಾಗ್ತಾ ಇದ್ದಂತೆ ಮೂರು ಕ್ಷೇತ್ರಗಳಲ್ಲಿ ಮತದಾರ ಅಭ್ಯರ್ಥಿಯ ಹಣೆ ಬರಹ ಬರೆಯಲಿದ್ದಾನೆ. ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮೂರು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಹೆಚ್ಚು ಸದ್ದು ಮಾಡ್ತಿದೆ. ಇಲ್ಲಿ ಎನ್ಡಿಎ ಅಭ್ಯರ್ಥಿಯಾದ ನಿಖಿಲ್ ಮತ್ತು ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೆದಿದೆ. ನಾಳೆ ಮತದಾನಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದು 8 ಪ್ಯಾರಾ ಮಿಲಿಟರಿ ಪಡೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಕಣಕ್ಕೆ ಇಳಿದಿದ್ರೆ, ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಅಖಾಡದಲ್ಲಿದ್ದಾರೆ. ಇಬ್ಬರ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದ್ದು, ಇಲ್ಲೂ 2 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಹಾಗೂ ಬಿಜೆಪಿಯ ಬಂಗಾರು ಹನುಮಂತು ನಡುವೆ ನೇರ ಹಣಾಹಣಿ ನಡೆದಿದೆ. ಇಲ್ಲಿ 2 ಲಕ್ಷ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಸಜ್ಜಾಗಿದ್ದಾರೆ. ಹೀಗೆ ಮೂರು ಕ್ಷೇತ್ರದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 276 ಮತಗಟ್ಟೆಗಳಿದ್ದಾವೆ. ಅದರಲ್ಲಿ 119 ಮತಗಟ್ಟೆಗಳನ್ನ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಘೋಷಣೆ ಮಾಡಿದ್ದೀವಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅನ್ನ ಹಾಕ್ತೀವಿ. ಅದಲ್ಲದೆ ಒಬ್ಬರು ಮೈಕ್ರೋ ಅಬ್ಸರ್ವರ್ ಅಂತ ಕೂಡ ಇರ್ತಾರೆ. ಸಂಡೂರು ವಿಧಾನಸಭಾ ಉಪಚುನಾವಣೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ 2,36,402 ವೋಟರ್ ಇದ್ದಾರೆ. 253 ಪೋಲಿಂಗ್ ಸ್ಟೇಷನ್ ಇದಾವೆ. ಆ ಪ್ರಕಾರ 4 ವಲ್ನರೇಬಲ್ ಮತಗಟ್ಟೆಯನ್ನು ಒಳಗೊಂಡಂತೆ ಒಟ್ಟು 92 ಕ್ರಿಟಿಕಲ್ ಮತಗಟ್ಟೆ ಅಂತ ನಾವು ಈಗಾಗಲೇ ಆಯ್ಕೆಯನ್ನು ಮಾಡಿದ್ದೇವೆ. ಅಂತ ಒಂದು ಮತಗಟ್ಟೆಗೆ ಹೆಚ್ಚುವರಿ ಒಂದು ಭದ್ರತೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇಂದು ಸದ್ದು ಮಾಡಿದ ಎಚ್ಡಿಕೆ ಕುರಿತ ಜಮೀರ್ ಹೇಳಿಕೆ. ದೋಸ್ತಿ ನಾಯಕರ ಕಿಡಿ ನೋವಾಗಿದ್ರೆ ಕ್ಷಮೆ ಎಂದ ಜಮೀರ್. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಚುನಾವಣಾ ಪ್ರಚಾರದ ವೇಳೆ ಸಚಿವ ಜಮೀರ್ ಅಹಮದ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ್ರು. ಬಿಜೆಪಿಗಿಂತ ಕುಮಾರಸ್ವಾಮಿ ಡೇಂಜರ್ ಅಂತ ಹೇಳ್ತಾ ವಿವಾದದ ಪದ ಬಳಸಿದ್ರು. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಹಿಜಾಬ್ ಸಮಸ್ಯೆ ಬೇಡ ನನಗೆ. ನಾವು ಹಿಜಾಬ್ ಪಜಾಬ್ उसे हिजाब भी नको पंजाब भी नको कहते हैं. ये कौन बोल रहा सो? हमारा काला कुमारस्वामी. कुमारस्वामी पूरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रखी. ತಾವಾಡಿದ ಮಾತಿಗೆ ಖುದ್ದು ಜಮೀರ್ ನಿನ್ನೆ ಸ್ಪಷ್ಟನೆ ಕೊಟ್ಟು ಸಮರ್ಥನೆಯನ್ನ ಮಾಡಿಕೊಂಡಿದ್ರು. ಆದ್ರೆ ದೋಸ್ತಿ ನಾಯಕರು ಜಮೀರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಇಂದು ಮಂಡ್ಯ, ಮೈಸೂರು ಸೇರಿದಂತೆ ರಾಜ್ಯದ ಹಲವೆಡೆ ಜಮೀರ್ ಅಹಮದ್ ವಿರುದ್ಧ ಜೆಡಿಎಸ್ ನಾಯಕರು, ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದ್ರು. ಜಾತಿಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಅಹಮದ್ಗೆ ಜಮೀರ್ ವಿರುದ್ಧ ಗುಡುಗಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ಮಾತನ್ನ ಅಮೆರಿಕಾದಲ್ಲೇನಾದ್ರೂ ಆಡಿದ್ರೆ ಬಂಧಿಸಿ ಜೈಲಿಗೆ ಹಾಕ್ತಿದ್ರು ಎಂದಿದ್ದಾರೆ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಜಮೀರ್ನ ಸೃಷ್ಟಿ ಮಾಡಿದ್ದೇ ದೇವೇಗೌಡರ ಕುಟುಂಬ, ಎಚ್ಡಿಕೆ ಇಲ್ದಿದ್ರೆ ಬಸ್ ಇಟ್ಕೊಂಡು ಬದುಕಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಕರಿಯ ಅನ್ನೋ ಒಂದು ಹೊಸ ವರ್ಡ್ ಅನ್ನ ನಿನ್ನೆ ರ್ಯಾಲಿಯಲ್ಲಿ ಹೇಳಿದೆ. ಇದೇ ಏನಾದ್ರೂ ಅಮೆರಿಕಾದಲ್ಲಿ ಹೇಳಿದ್ರೆ ಅವ್ರು ಹಿಡಿದು ಜೈಲ್ಗೆ ಹಾಕ್ಬಿಡ್ತಾ ಇದ್ರು. ಅಲ್ಲಿ ಕರಿಯ ಅನ್ನೋ ಪದ ಉಪಯೋಗ ಮಾಡಿದ್ರೆ, ಇಲ್ಲಿ SC ST ಹೆಂಗೆ ಏನಾದ್ರೂ ಅವೇಳನ ಮಾಡಿದ್ರೆ ಯಾವ ರೀತಿ ಅಟ್ರಾಸಿಟಿ ಕೇಸ್ ಆಗುತ್ತೋ ಅಲ್ಲೂ ಹಂಗೆ ಅಟ್ರಾಸಿಟಿ ಕೇಸ್. ಮಾನ ಮರ್ಯಾದೆ ಬೇಡ, ಗೌರವ ಬೇಡ, ದೊಡ್ಡವರು ಚಿಕ್ಕವರು ಅನ್ನೋದು ಬೇಡ. ಏನು ನಿನ್ನ ಬಾಯಿಗೆ ಬಂದಿದೆ ಮಾತಾಡೋದ? ಏನಾಗಿದೆ ಕಾಂಗ್ರೆಸ್ ಪಾರ್ಟಿಲಿ? ಎಲ್ಲ ಒಂದು ಕಡೆ ನಿರ್ಲಿಪ್ತತೆ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಸತ್ತ ಹೆಣ ಆಗಿದೆ.
ಯಾರು ನೀವು ಜಮೀರ್ ಅಹಮದನ್ನ ಸೃಷ್ಟಿ ಮಾಡಿದೆ ದೇವೇಗೌಡ ಕುಟುಂಬ. ಇದೇ ಕುಮಾರಸ್ವಾಮಿ ಇಲ್ಲ ಅಂದರೆ ಜಮೀರ್ ಅಹಮದ್ ಅವರು ಬಸ್ ಇಟ್ಕೊಂಡು ಏನೋ ಇಟ್ಕೊಂಡು ಮರ್ಯಾದೆಯಿಂದ ಇರಬೇಕಾಗಿತ್ತು. ಇನ್ನು ಜಮೀರ್ ಮಾತಿಗೆ ಕಾಂಗ್ರೆಸ್ ನಾಯಕರು ಬೇರೆ ಎದ್ದೆ ಅರ್ಥ ಕೊಟ್ಟಿದ್ದಾರೆ. ಅವರಿಬ್ರು ಮೊದಲು ಗಳಸ್ಯ ಕಂಠಸ್ಯರಾಗಿದ್ರು ಎಂದಿದ್ದಾರೆ. ಕುಮಾರಸ್ವಾಮಿ ಮಾತಾಡಕ್ ಹೇಳಿ, ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡಕ್ ಹೇಳಿ, ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಹೇಳಿ. ಕೆಲವರು ಪ್ರೀತಿಯಿಂದ ಕೆಲವರು ಕರೀತಾರಪ್ಪ, ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ಕಾಗ್ತದ? ಸೊ ಕುಮಾರಸ್ವಾಮಿ ಮೇಲೆ ಅವ್ನ್ ಬಹಳ ಪ್ರೀತಿ, ಅವನು ಕುಳ್ಳ ಅಂತ ಕರೆದ ಅಂತ ಕರೀತಾನೆ ಅಂತ ಹೇಳ್ತಾರೆ. ಇದೊಂದು ರಾಜಕಾರಣನ? ಏನೇನು ನಾನು ಮೊದಲಿಂದನೂ ಅವರು ಬಹಳ ಸ್ನೇಹಿತರು, ಗಳಸ್ಯ ಕಂಠಸ್ಯ, ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಏನು ಹೊಸದೇನಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ, ಅವ್ರು ನನ್ನ ಕುಳ್ಳ ಅಂತಿದ್ರು, ಆದ್ರಿಂದ ಅದೇ ರೀತಿ ಮಾತಾಡಿದ್ದೀನಿ, ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಶನ್ ಮಾಡಿದ್ದಾರೆ. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು, ವೈಯಕ್ತಿಕವಾದಂಥದ್ದು, ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನೋ ಚರ್ಚೆ ಮಾಡೋದು ಅಗತ್ಯ ಇಲ್ಲ. ಬೇರೆ ಬೇರೆ ಪಕ್ಷ ಇದ್ರು ಆತ್ಮೀಯತೆ ಇರಲ್ಲ ಅಂತ ಹೇಳಿಕ್ಕಾಗಲ್ಲ. ಒಬ್ಬರ ಬಗ್ಗೆ ಒಬ್ಬರಿಗೆ ಮೊದಲಿನಿಂದ ಮಾತಾಡಿ ಇರ್ತದೆ. ಯಾರೋ ಕ್ಲಾಸ್ಮೇಟ್ ಇರ್ತಾರೆ, ನನ್ನ ಕ್ಲಾಸ್ಮೇಟ್ ಇರ್ತಾರೆ, ನನ್ನ ಯಾರಾದ್ರೂ ಸಹಪಾಠಿ ಇದ್ರೆ ಏಕವಚನದಲ್ಲಿ ಮಾತಾಡ್ತೀವಿ, ನೀನು ಯಾಕೆ ಏಕವಚನದಲ್ಲಿ ಮಾತಾಡಿದೀನಿ ಅಂತ ಹೇಳಿದ್ರೆ. ಇಷ್ಟೆಲ್ಲ ಆದ್ಮೇಲೆ ಜಮೀರ್ ಇಂದು ತಾವಾಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರಿಗೆ ನಾನು ಹಾಗೆ ಕರೀತಾ ಇರೋದು ಇದೇ ಮೊದಲೇನೋ ಅಲ್ಲ ಅಂತಾನೋ ಹೇಳಿದ್ರು. ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ. ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು. ಮೊದಲೇ ಬಾರಿ ಅವತ್ತಿಂದ ಹೇಳ್ತಾನೆ, ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರಿಯೋಣ ಅಂತ ಇದ್ದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ? ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ, ನಾನು ಮೊದಲೇ ಬಾರಿ ಏನಿಲ್ಲ ಹೇಳಿಲ್ವಾ? ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು, ನಾನು ಕರಿಯಣ್ಣ ಅನ್ನೋನು. ಈಗ ಆದ್ರಿಂದ ಯಾರನ್ನ JDS ಕಾರ್ಯಕರ್ತರಿಗೆ ನಾನು ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಡಿಕೆ ಹಿಟ್ಲರ್ ಎಂದ ಬಿಜೆಪಿ ಬೋರ್ಡ್ ತಂದು ಹಾಕಿ ಎಂದ ಬಂಡೆ. ಆತ ಜಮೀರ್ ವಿವಾದ ತಣ್ಣಗಾಗುವತ್ತ ಸಾಗಿದ್ರೆ ಈತ ಬಿಜೆಪಿ DCM DK ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಿದೆ. ಅನುದಾನದ ವಿಚಾರವಾಗಿ ಜಯನಗರ ಶಾಸಕ ರಾಮಮೂರ್ತಿ ನನ್ನ ಮುಂದೆ ತಗ್ಗಿ ಬಗ್ಗಿ ನಡೆಯಬೇಕು ಎಂಬ ಡಿಕೆ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ. ಡಿಕೆ ಸಾಹೇಬ್ ಅಡಾಲ್ಫ್ ಹಿಟ್ಲರ್ನ ಅಪರಾವತಾರ ಅಂತ ಟ್ವೀಟ್ ಮಾಡಿದೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಬೋರ್ಡ್ ತಂದು ನಮ್ಮ ಮನೆ ಮುಂದೆ ಹಾಕಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸದ್ಯ ಒಳ್ಳೆ ಹಿಟ್ಲರ್ ಹೆಸರು ಕೊಡ್ತಾರಲ್ಲ, ತಗೋದಿನ ಒಂದು ಬೋರ್ಡ್ ತಂದು ನನ್ನ ಮನೆ ಮುಂದೆ ಹಾಕಕ್ಕೆ ಹೇಳಿ. ಸದ್ಯ ಒಳ್ಳೆ ಹಿಟ್ಲರ್ ಹೆಸರು ಕೊಡ್ತಾರಲ್ಲ, ತಗೋದಿನ ಒಂದು ಬೋರ್ಡ್ ತಂದು ನನ್ನ ಮನೆ ಮುಂದೆ ಹಾಕಕ್ಕೆ ಹೇಳಿ. ಈ ಮಾತಿನ ಜಟಾಪಟಿಗೆ ಸದ್ಯ ತೆರೆ ಬಿದ್ದಿದ್ದು. ನಾಳೆ ಮತೋತ್ಸವ ನಡೆಯಲಿದೆ. 3 ಕ್ಷೇತ್ರದಲ್ಲಿ ಎಲ್ಲಾ ಸಿದ್ಧತೆ ಪೂರ್ಣಗೊಂಡಿದ್ದು. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಲಿದೆ. ನವೆಂಬರ್ 23ಕ್ಕೆ 3 ಕ್ಷೇತ್ರಗಳ ಫಲಿತಾಂಶ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.